ಉಕ್ಕಡ ಹತ್ರ ಆರತಿ ಉಕ್ಕಡ ಅಂತ ಕರೀತಾರೆ. ಅಲ್ಲಿಗೆ ಹೋಗ್ತಾ ಇದೀವಿ. ಎಲ್ಲ ಐಕ್ಳು ಮದುವೆ ಅಂತಿರಲ್ಲ ನೋಡಿ. ಬಾಳು ನೀನು 100 ವರ್ಷ. ಇದೊಂದು ಪಾರಂಪರಿಕ ನಗರಿಯಲ್ಲಿ ಇಂಥ ಒಂದು ಸಂಸ್ಕೃತಿ ಬಂದಿರೋದು ನಮಗೆ ಖೇದ ಉಂಟು ಮಾಡಿದೆ. ಏನಂತೀರಿ? ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಹೋಗಿ ಮಾತಾಡ್ರೆ ಯಾರ್ಯಾರೋ ಒಬ್ರಿಗೆ ಟಚ್ ಮಾಡಿದಾಗ ಸೊ ಅವ್ರ ಜೊತೆ ಮಾತಾಡಿ ಅವ್ರು ಖುಷಿ ಆದಾಗ ಒಂದು ಸ್ವಲ್ಪ ಹೊತ್ತು ಒಳ್ಳೊಳ್ಳೆ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಡಿಕ್ಕಿ ಓಪನ್ ಆಗಲ್ಲ, ಇದು ಗ್ಲಾಸ್ ಓಪನ್ ಆಗುತ್ತೆ. ವಾವ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ಏನ್ ಸಮಾಚಾರ? ಏನಿಲ್ಲ, ಇನ್ನೊಂದು ವೀಕೆಂಡ್ ಬಂತು. ಎವ್ರಿ ವೀಕೆಂಡ್ ಬರ್ತದೆ, ಮತ್ತೆ ವೀಕೆಂಡ್ ಬಂತು, ಮತ್ತೆ ವೀಕೆಂಡ್ ಬಂತು, ಮತ್ತೆ ನಾವು ಬಂದ್ವಿ. ಆತರ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೆಳಿಗ್ಗೆಯಿಂದ ತೋಟದ ಕೆಲಸ ಎಲ್ಲ ಆಯ್ತು. ಇವಾಗ ಉಕ್ಕಡ ಹತ್ರ ಆರತಿ ಉಕ್ಕಡ ಅಂತ ಕರೀತಾರೆ. ಅಲ್ಲಿಗೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ, ನನ್ನ ಫ್ರೆಂಡ್, ಕ್ಲೋಸೆಸ್ಟ್ ಫ್ರೆಂಡ್ ಅಮೃತ ಅಂತ. ಅವಳದು ನಂದು ಫ್ರೆಂಡ್ಶಿಪ್ ಹೆಂಗೆ ಅಂದ್ರೆ, ಯಾವಾಗ್ಲೂ ಫೋನಲ್ಲಿ ಮಾತಾಡಲ್ಲ, ಆಮೇಲೆ ಯಾವಾಗ್ಲೂ ಮೀಟ್ ಮಾಡಲ್ಲ, ಆದ್ರೂ ನಮ್ ಫ್ರೆಂಡ್ಶಿಪ್ ಬಾಂಡಿಂಗು ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು PG ಇದ್ದೆ. ಏನಕ್ಕಂದ್ರೆ ಆ ಹುಡುಗಿಗೆ ಗಾಸಿಪ್ ಮಾಡೋದು ಇಷ್ಟ ಆಗಲ್ಲ, ಅದಕ್ಕೆ ಕಾಲ್ ಮಾಡಲ್ಲ. ಪಾಪ ಅವಳೊಂಥರ ಫುಲ್ ಸಾಫ್ಟ್ ನೇಚರು, ತುಂಬಾ ಒಳ್ಳೆ ಹುಡುಗಿ. ಮಾತ್ರ ನನ್ PG ಮೆಟ್ ಅವಳು, ನನ್ನ ರೂಮ್ ಮೆಟ್ಟು, PG ಮೆಟ್ಟು. ನಾನು BCA ಮಾಡುವಾಗ್ಲಿಂದನೂ ಅವಳು ನನಗೆ ಫ್ರೆಂಡು. ಆಗ ಎಷ್ಟು ಕ್ಲೋಸ್ ಆಗಿದ್ವೋ ಈಗಲೂ ಅಷ್ಟೇ ಕ್ಲೋಸ್ ಆಗಿದ್ದೀವಿ. ಇಬ್ರಿಗೂ ಮದುವೆ ಆಗಿದ್ರು, ಅಷ್ಟೇ ಕ್ಲೋಸ್ ಆಗಿದ್ದೀವಿ. ಸೊ ಅವಳ ಪಾಪು ನಾಮಕರಣ ಇದೆ ಇವತ್ತು, ಅಲ್ಲಿಗೆ ಹೋಗ್ತಾ ಇದೀವಿ. ಇಲ್ಲಿ ಅದು ಆರತಿ ಉಕ್ಕಡ ಹತ್ರ ಒಂದು ತಡೆ ಬಿಡಿಸ್ಕೊ ಬರ್ಬೇಕು. ಅದೊಂದು. ಆಮೇಲೆ ಅವಳ ನಾನು ವ್ಲಾಗ್ ಅಲ್ಲಿ ತೋರಿಸಿದೀನಿ, ನೀವು ನೋಡಿರ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಡಿಯೋ ಮಾಡಿದೀನಿ, ಲಿಂಕ್ ನಾನು ಹಾಕ್ತೀನಿ. ಅವಳು ನೋಡ್ಬೇಕು ಅಂದ್ರೆ ಆ ವಿಡಿಯೋ ನೋಡಿ. ಏನಂತೀರಾ? ಈ ವಿಡಿಯೋದಲ್ಲಿ ಬರಲ್ವಾ ಅವರು? ಈ ವಿಡಿಯೋದಲ್ಲಿ ಹೆಣ್ಮಗು ಅಲ್ಲ, ಟೈಮ್ ಸುಮ್ನೆ ಬಂದ್ ಸಿಗಾಕತ್ತಾಳೆ ಹೆಣ್ಮಗು. ಅಲ್ಲ, ಅವಳು ತೋರ್ಸಕ್ ಟೈಮ್ ಆಗದೆ ಅಂದ್ರೆ ಹೋಗ್ತಿದ್ದ ನಾಮಕರಣಕ್ಕಂತ ಅವ್ರು ಯಾವ ಫಂಕ್ಷನ್ ಹೋಗ್ತಿರೋದು. ಸುಮ್ನಿರಮ್ಮ ನೀನು, ನಾವು ಬಿಸಿ ಆಗೋದ್ರೆ ಹಿಂಗಿರೋದು ನೀನ್ ತಬಾಕದಲ್ಲ. ನಾನು ತೋರಿಸ್ತೀನಿ, ಸುಮ್ನಿರ ಆಯ್ತು. ಓಕೆ ಮೇಡಮ್, ಯಾವ ತರ ಹುಡುಕ್ತಿರೋದು ನೀವು? ಏನ್ ಟಚ್ ಫೀಲ್ ಮಾಡೋದು ಅಂದ್ರೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಆ ತರದ್ದು ಕೊಟ್ರೆ. ಬಟ್ ಅಂದ್ರೆ ಟಚ್ ಮಾಡಿ ಫೀಲ್ ಮಾಡ್ಬೇಕು. ಅದು ಅನಿಮಲ್ಸ್ ಎಲ್ಲ ಟಚ್ ಮಾಡೋದು ಅಂದ್ರೆ ಅವ್ರಿಗೆ ಇಂಪ್ರೂವ್ ಆಗುತ್ತೆ ಈ ತರ ಟಚ್ ಮಾಡೋದು. ಹಿಂಗಂದಿದ್ರೆ ನಮ್ಮ ಮನೆಯಿಂದ ಒಂದು ಕುರಿ ಮರಿ ತಂದು ಕೊಡ್ಬೋದಿತ್ತಲ್ಲ. ಫುಲ್ ಟಚ್ ಮಾಡಿ ಫೀಲ್ ಮಾಡ್ಬೋದಿತ್ತು ಹುಡುಗ. ಅವನು ಕಂಟೆಂಟೇ ಗೊತ್ತಿಲ್ಲ ಇವ್ರಿಗೆ, ಅದ್ರ ಲಾಜಿಕ್ ಅರ್ಥ ಆಗಲ್ಲ ಇವ್ರಿಗೆ. ಇದೇನದು? ರೇಟ್ ಒಂದಕ್ಕೂ ರೇಟ್ ಹಾಕಿಲ್ಲ ಇವರು. ಅವ್ರನ್ನೇ ಕೇಳಿ ಹೇಳ್ತಾರೆ ರೇಟ್ ಎಷ್ಟು ಅಂತ. ಕರಿ ಸರಿ, ಗೊಂಬೆ ಏನ್ ತಗೋಬೇಕು ಈಗ? ಫಸ್ಟ್ ಒಂದು ಫಿಕ್ಸ್ ಆಗುರು ನೀನು. ಇಲ್ಲಿ ತರದ್ ತಗೋ. ಇದು ನೋಡಿದ ಬುಕ್ಸ್ ಇದೆ, ದೊಡ್ಡವ್ರದ್ದು. ಯಾವ ಈ ಹೆಣ್ಣು ಮಕ್ಕಳು ಎಲ್ಲಿಗ್ ಬಂದ್ರು ಯಾವ್ದನ್ನು ಬೇಗ ಸೆಲೆಕ್ಟ್ ಮಾಡಲ್ಲ. ಮನು ಅಂತ ಬರೀತಾ ಇದೀಯಾ? ಹೋಗ್ಲಿ, ಚಂದನ ಮನು ಅಂತ ಬರೀ, ನನ್ನ ಹೆಸರು ಸೇರ್ಕೊಳ್ಳಿ. ಫ್ರಮ್ ಮೈಸೂರು ಜೋಡಿ ಮನು ಚಂದನ. ಇದು ಆಕ್ಚುಲಿ ಚೆನ್ನಾಗಿರೋದು ಅಂತಂದ್ರೆ ನೋಡಿ. ಇಷ್ಟು ದೊಡ್ಡ ಗಿಫ್ಟು, ಸೈಕಲ್ ಅಣ್ಣ ಅವ್ರಿಗೆ 10 ವರ್ಷ ನೋಡಿಬೋದಲ್ವ ಇದು. ಲುಕ್ಕೋ ಸ್ಟಿಕ್ಕರ್ ಕಿತ್ತೋಗ್ಬಿಟ್ರೆ ಸೇಫ್ಟಿಗೆ ಬಾಕ್ಸ್ ಮೇಲೆ ಬರೀತಾವ್ರು ನೋಡಿ. ಇಂಥ ಗಿಫ್ಟ್ ಕೊಡೋ ಜನ ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ಹತ್ತವರ್ ತಗೊಂಡ್ರೆ ರೆಡಿ ಆಗಕ್ಕೆ ಎಲ್ಲ ಹೋಗೋಣ. ಸುಮ್ನಿರಪ್ಪ, ಅಲ್ಲಿ ಎತ್ಕ ನಡಿ ಗಿಫ್ಟ್ ಅಂತ ನೀನ್ ತರ ಕೊಡ್ತಾರೆ. ಎತ್ಕ ನಡಿ. ಯಾವಾಗ್ಲೂ ನಮಗ್ ಮಾತ್ರ ಅಷ್ಟೊತ್ ಮಾಡ್ತೀರಾ, ರೆಡಿಯಾಗಿ ಇಷ್ಟೊತ್ ಮಾಡ್ತೀರಾ ಅಂತಾರೆ. ಇಲ್ಲಿ ನೋಡಿ ಹೆಂಗೆ ಶೋಕಿ ನೋಡಿ. ಶೋಕಿ ಎಲ್ಲ ರೆಡಿ ಆಗ್ತಿರೋದಲ್ಲ, ಅಷ್ಟು ದೂರದಿಂದ ಬಂದಿರ್ತೀವಿ. ಮೊದ್ಲೇ ಕಾರಲ್ಲಿ AC ಹಾಕೋದ್ ನನಗಾಗಲ್ಲ. ಅಯ್ಯೋ, ಡಸ್ಟ್ ಇರುತ್ತೆ, ಸ್ವಲ್ಪ ಸನ್ ಲೈಟ್ಗೆ ಸ್ಕಿನ್ ಎಕ್ಸ್ಪೋಸ್ ಆಗಿರುತ್ತೆ. ಇವೆಲ್ಲ ನನಗೆ ಗೊತ್ತಾಗಲ್ಲ ನಿಂಗೆ. ಡೆಸ್ಟಿನೇಷನ್ ರೀಚ್ ಆಗಿದ್ರು ಇನ್ನು ಇವರು ರೆಡಿ ಆಗಿಲ್ಲ ನೋಡಿ. ಏನ್ ಮಾಡೋದು? ನೀಟಾಗಿ ಕಾಣ್ಬಿಡ್ಬೇಕು ನಾವು. ಯಾರು ನೋಡ್ಬೇಕು ನಿಮ್ನ? ಯಾರು ನೋಡ್ಬೇಕು? ನನ್ನ ನೋಡ್ಕೊತಾ ಇದೀನಿ. ಎಲ್ಲ ಹೊಟ್ಟೆ ಉರಿ ನಿಮ್ಗಳಿಗೆ. ಏನ್ ಮಾಡ್ತೀರಾ? ಚಿಕ್ಕ ವಯಸ್ಸು ಬರೀ ಮದುವೆ ಆಗ್ಬಿಟ್ಟಿದೀನಿ ನಾನು. ಇದು ಚಿಕ್ಕ ವಯಸ್ಸೇ ಬಿಡು. ಮತ್ತೆ ಸರಿ, ತಗೋದ್ರೆ ಒರ್ಸ್ಕೊ, ವೇಸ್ಟ್ ಮಾಡೋದು ಬೇಡ. ಇಬ್ಬರು ಸ್ನೇಹಿತೆಯರ ಸಮಾಗಮ. ಇಲ್ಲಿ ನಾಮಕರಣಕ್ಕೆ ಅಂತ ಬಂದ್ರೆ ಪಾಪನು ಇಲ್ಲ, ಅವ್ರ ಅಮ್ಮನೂ ಇಲ್ಲ. ಪಾಪ ಅಳ್ತಿದ್ಯಂತೆ, ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಏನಪ್ಪ ಅಳ್ತಾ ಇದೆ ಪಾಪ ಹಂಗಂತೀರಾ? ಇದು ಇದಲ್ವಾ? ನಾನಿಲ್ಲಿ ಒಬ್ನೇ ಕೂತ್ಕೊಂಡು ಪಾಳಾಗಿದ್ದೀನಿ. ನಾವಿಬ್ರು ಏನು ಹಂಗಾರೆ ಇರಪ್ಪ, ಅಟ್ಲೀಸ್ಟ್ ನೀವಾದ್ರೂ ಕೂತ್ಕೇನ ಮಾತಾಡ್ತಾ ಇದ್ದೀರಾ ನೋಡಿ. ಇಲ್ಲಿ ನಾನು ಒಬ್ನೇ ಸಿಂಗಲ್ ಸಿಂಹ. ಎಲ್ಲೋದ್ರು ಇಷ್ಟೇ ಇವ್ಗಳ ಸವಾಸ ಮಾಡಿದ್ರೆ. ಬಾರಿ
ಇನ್ನೇನ್ ಮತ್ತಲ್ಲಿ ಇದೊಂದು ರ್ಯಾಪ್ ಮಾಡ್ಸಕ್ ಬಿಡ್ಲಿಲ್ಲ ನನ್ಗೆ. ನೋಡಿ ಈಗ ಇದೊಂದು ಆಗಿದೆ ಈಗ ಇವಳ್ದು. ಆ ಗಿಫ್ಟ್ ರ್ಯಾಪ್ ಮಾಡ್ಸಿಲ್ಲ ನಾವು, ಟೈಮ್ ಆಗ್ಬಿಡುತ್ತೆ ಅಂತ ಅದೊಂದು ಇಟ್ಕೊಂಡ್ ಕೂತಿದ್ದಾಳೆ ಈಗ. ಅಷ್ಟು ದೊಡ್ಡ ಬಾಕ್ಸ್ ಎಲ್ಲಿ ರ್ಯಾಪ್ ಮಾಡ್ಸಕ್ ಕೂತ್ಕೊಳ್ಳಿ ನಾನು. ಇಲ್ಲಿ ನೋಡು. ಸುಮ್ನೆ ಬೈಯೋದಕ್ಕೊಂದು ಕಾರಣ ಹುಡುಕ್ತೀರಾ ಗುರು. ಬ್ಯಾಗ್ ಏನಕ್ಕೆ ಕೇಳ್ಕೊಂಡು ಹೋಗ್ತಾ ಇದೀಯಾ? ಇದು 2 ತರನು ಹಾಕಬಹುದು. ಅದಕ್ಕೆ 2 ತರ ಫ್ರಂಟ್. ಇಲ್ಲ ಏನೋ ಸೈಕ್ ಆಗಿದೆ, ಅದು ಕರೆಕ್ಟಾಗಿ ಹೇಳು, ನಿಜ ಒಪ್ಕೋ. ಅದು ಸ್ಲಿಂಗ್ ಬಂದ್ಬಿಡ್ತು ಇದು. ಹೌದಾ? ಅಲ್ಲ ನಾನ್ ಹೇಳೋದೇನಂತಂದ್ರೆ ಈ ಮೀಶೋದಲ್ಲಿ ತಗೋತೀರಾ, ಮೀಶೋ ತಗೊಂಡಿದ್ದ ಅದು? ಮೀಶೋ ಅಲ್ಲ, ಫ್ಲಿಪ್ಕಾರ್ಟ್. ಅಲ್ಲಿ ಲೋಕಲ್ ತಗೋತೀರಾ 200-300 ಕೊಟ್ಬಿಟ್ಟು, ಬ್ರಾಂಡೆಡ್ ತಗೊಂಡ್ರೆ ಆಗಲ್ವಾ? ಆಯ್ತು ಕೊಡ್ಸಿ, ಒಂದ್ 4-5 ಲಕ್ಷದೇ ಕೊಡ್ಸಿ ನನ್ಗೆ. ಲೋಕಲ್ ಹೇಳ್ಬೇಡ, 10-12 ಲಕ್ಷ ಹೇಳಿ ನನ್ಗೆ. ಮಂಡ್ಯದಲ್ಲಿ ಖುಷಿಯಾಗೋ ವಿಚಾರ ಏನ್ ಗೊತ್ತಾ ಚಂದು? ಏನು? ಎಲ್ಲಿ ನೋಡಿದ್ರು ನೀರ ರೀತಿ ಇರುತ್ತೆ ಗುರು. ಹೌದು. ಇದು ನಾವು HD ಕೋಟೆಲ್ ಇದೀವಿ, ಕಬಿನಿ ನಮ್ ತಾಲೂಕಲ್ಲಿ ಇದೆ. ಬಟ್ ನಮ್ಗೆ ಆ ಭಾಗ್ಯ ಇಲ್ಲ. ನಮ್ಗೆ ನೀರಾವರಿ ಇರ್ಲಿ, ಕೆರೆಗಳಿಗೂ ಸರಿ ನೀರ್ ತುಂಬಿಸ್ಕೊಡ್ತಾ ಇಲ್ಲ ನಮ್ಗೆ. ಏನು ಮಾಡಕ್ಕಾಗಲ್ಲ ನೋಡು, ಈ ತರ ನಮ್ಮೂರ್ಲಿದ್ರೆ ಎಷ್ಟ್ ಸಖತ್ತಾಗಿರುತ್ತಲ್ಲ. ನಾನಂತೂ ಮನೆ ಸ್ನಾನ ಮಾಡದೆ ಬಿಟ್ಬಿಡ್ತೀನಿ, ಹೋಗೋಗ್ ಬಿದ್ಬಿಡೋದೆ. ಇದೊಂದು ಬೇಜಾರಿನ ಸಂಗತಿ. ಯಾವ ರಾಜಕಾರಣಿ ಬಂದ್ರೆ, ಯಾವ ಸರ್ಕಾರ ಬಂದ್ರು ನಮ್ಗೊಂದು ನ್ಯಾಯ ಸಿಗ್ತಾ ಇಲ್ಲ. ಏನೋ ಏನಂದ್ರೆ ನಮ್ಮೂರಿಂದ ಕಬಿನಿ ನದಿ 15 ಕಿಲೋಮೀಟರ್ ಇದೆ, ಕಾವೇರಿ ನದಿ ಒಂದು 20 ಕಿಲೋಮೀಟರ್ ಇದೆ. ಬಟ್ ನಮ್ಗೆ ನೀರಾವರಿ ಇಲ್ಲ, ಇದೇ ಬೇಜಾರ್ ಸಂಗತಿ. ಮತ್ತೆ ಲಕ್ಷ್ಮಣ್ ತೀರ್ಥ ಒಂದು 10 ಕಿಲೋಮೀಟರ್ ಇದೆ ನಮ್ಗೆ. ಬಟ್ ಯಾವ ರಾಜಕಾರಣಿಗಳು ತಲೆ ಕೆಡಿಸ್ಕೊತಾ ಇಲ್ಲ. ಏನಂತೀರಾ ಮೇಡಮ್? ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ನಡೀತಾನೆ ಇಲ್ಲ ತುಂಬಾ. ನಾನು ನಿಜವಾಗ್ಲೂ ರೈಸೇ ತಿಂತಾ ಇಲ್ಲ, 4-5 ದಿನ ಆಯ್ತು ನಾನು ರೈಸ್ ತಿನ್ನೋದ್ ಬಿಟ್ಟು. ಹಂಗಂತೀರಾ? ಸ್ವಲ್ಪ ಡಯಟ್ ಮಾಡಿ ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಸುಮಾರು ಜನ ಕಮೆಂಟ್ಸ್ ಹಾಕಿದ್ದಾರೆ, ಅಕ್ಕ ತುಂಬಾ ದಪ್ಪ ಆಗಿದ್ದಾರೆ ಅಂತ. ಇರ್ಲಿ ಪರವಾಗಿಲ್ಲ. ಓಕೆ, ಸ್ಪೋರ್ಟ್ ತಗೋತಿಲ್ಲ, ಅದೇ ಖುಷಿ ಗುರು ನಮ್ಗೆ. ಹಂಗಲ್ಲ ಪಾಪ, ಅವ್ರಿಗೆ ಏನ್ ನೋಡ್ತಿರ್ತೀರಾ? ಸೂಪರ್, ಥ್ಯಾಂಕ್ ಯು. ಈ ತರ ನಮ್ನ ಜನ ಮಾತಾಡ್ಸೋದು ತುಂಬಾ ಖುಷಿ ಆಗುತ್ತೆ. ಅಣ್ಣ ಆಟೋದಲ್ಲಿ ಹೋಗ್ತಾರೆ, ರೆಕಗ್ನೈಸ್ ಮಾಡಿದ್ರು. ಸೊ ಈಗ ನಾಮಕರಣ ಆಯ್ತು. ಬಾಯ್ ಬ್ರೋ. ಬಾಯ್. ಇನ್ನೊಬ್ರು ನಾಮಕರಣ ಆಯ್ತು. ಉಕ್ಳು ತನಕ ಬಂದು ದರ್ಶನ ಮಾಡಿದ್ರೆ ಹೋದ್ರೆ ಆಗತ್ತಾ? ಸೊ ದರ್ಶನ ಮಾಡ್ಕೊಂಡು ಒಂದು ಬಂದಿದೀವಿ. ನಾವಿಬ್ರು ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು ಆರತಿ ಉಕ್ಳ ದೇವಸ್ಥಾನಕ್ಕೆ. ಅಂಡ್ ತುಂಬಾ ಸರಿ ಅನ್ಕೋತಾ ಇದ್ವಿ ಬರ್ಬೇಕು ಅಂದ್ರೆ, ನಾನು ಒಂದಷ್ಟು ನೆಗೆಟಿವ್ ಎನರ್ಜಿ ಅಂತ ಇರುತ್ತೆ, ಮತ್ತೆ ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣುಗಳಿರುತ್ತೆ. ಅದಕ್ಕೊಂದು ತಡೆ ಅಂತ ಹೊಡಿತಾರೆ ಇಲ್ಲಿ. ತುಂಬಾ ನಮ್ ಕಡೆ ತುಂಬಾ ನಂಬ್ತೀವಿ. ಅದು ಮೈಸೂರು ಮಂಡ್ಯ ಭಾಗ ಗೊತ್ತಿಲ್ಲ. ಆಮೇಲೆ ದೇವಸ್ಥಾನ ಮೈಸೂರು ಮಂಡ್ಯ ಭಾಗದಲ್ಲಿ ತುಂಬಾ ನಂಬ್ತೀವಿ. ಒಟ್ನಲ್ಲಿ ಅಮೃತ ಅವರ ಮಗನ ನಾಮಕರಣದಿಂದ ನಾವು ದೇವಸ್ಥಾನ ಬರಂಗ. ಆಮೇಲೆ ನಮಗೂ ಮೆಮೊರಬಲ್ ಡೇ ಇದು. ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು ಇವತ್ತಿಗೆ. ಕರೆಕ್ಟ್ ಆಗಿ ಕರೆಕ್ಟ್ 1 ವರ್ಷಕ್ಕೆ ದೇವಸ್ಥಾನ ಬಂದಿದೀವಿ. ತುಂಬಾ ಖುಷಿ ವಿಚಾರ. ಹೌದು. ಸೊ ಅದು ದೇವಸ್ಥಾನ, ಇದು ದೇವಸ್ಥಾನದ ಕಲ್ಯಾಣಿ. ಸೊ ದರ್ಶನ ಆಯ್ತು, ಪೂಜೆ ಆಯ್ತು. ಈಗ ತಡೆ ಹೊಡಿಸಕ್ ಹೋಗ್ತಾ ಇದೀವಿ. ಯಾವ್ದೇ ಕೆಟ್ಟ ದೃಷ್ಟಿ ಇದ್ರು ಹೋಗ್ಬಿಡ್ಲಪ್ಪ ದೇವ್ರೆ. ಚಂದು, ಕೆಟ್ಟ ದೃಷ್ಟಿ ಬಿದ್ದಾಗ್ಲಲ್ವಾ ನೀನು ನನ್ ಮೇಲೆ ಕಿರ್ಚಾಡೋದು? ನೀನ್ ದಿನ ತಡೆ ಹೊಡಿಸ್ಬೇಕು ನಾನು. ನಾನು ಆಗ್ಲೇ ಹೇಳ್ದಾಗೇನೆ ಇದಿರೋದು ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬುಗ್ ಬರೋಣ. ನೋಡಿ ಎಲ್ಲ ಕಬ್ಬು ಸುತ್ತ ಕಲ್ಯಾಣಿ ದೇವಸ್ಥಾನ. ಈ ಕಡೆ ಎಲ್ಲ ಯಾರೆಲ್ಲ ಬರ್ತೀರಾ ಪಾಂಡವಪುರ ಸುತ್ತಮುತ್ತೆಲ್ಲ ಒಂದ್ಸರಿ ಬಂದು ವಿಸಿಟ್ ಮಾಡಿ ಹೋಗಿ. ತುಂಬಾ ಪವರ್ಫುಲ್ ದೇವತೆ. ಮೇಡಮ್ ಪೂಜೆ ಇಲ್ಲ ನೋಡಿ, ಇಬ್ರು ಹೂ ಮುಡ್ಕೊಂಡು ಮಿಕ್ಸ್ತಾವ್ರಂಗೆ ದೇವ್ರ ಹೂ ಮುಡ್ಕೊಂಡು ಚೆನ್ನಾಗಿರೋ ಹೂ ಕೊಟ್ರು, ಚೆನ್ನಾಗ್ ಪೂಜೆನೂ ಮಾಡ್ಕೊಟ್ರು. ತಾಯಿ ದರ್ಶನ ತುಂಬಾ ಚೆನ್ನಾಗಾಯ್ತು. ಸಾರ್ಥಕ ನಾವು ಬಂದಿದ್ದಕ್ಕೂ ಸಖತ್ ಖುಷಿ ಆಯ್ತು. ಶಬಾಷ್. ನಿಮ್ಗೇನ್ ಅನ್ಸ್ತು? ನಾನು ಏನು ಕೇಳ್ಬೇಡಿ, ನನಗೆ ಆಟಕ್ಕಿಲ್ಲ ಅಂತ. ಬಿಟ್ಬಿಡಿ ಅಣ್ಣ ಅಂತಾರಲ್ಲ ಆತರ. ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೊ ದೃಷ್ಟಿ ಎಲ್ಲ ಕೆಟ್ಟ ದೃಷ್ಟಿ ಎಲ್ಲ ಕಳೀಲಿ, ದೇವ್ರು ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನಮ್ಮ ವ್ಯೂವರ್ಸ್ ಗೆ, ಸಬ್ಸ್ಕ್ರೈಬರ್ಸ್ ಗೆ, ಫಾಲೋವರ್ಸ್ ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಯಾರ್ಯಾರು ಪೂಜೆ ದರ್ಶನ ಮಾಡಿಸಿ ತಡೆ ಓಡಿಸಿದಕ್ಕೆ ಖುಷಿ ಆಯ್ತು. ಮಾತಾಡಿದ್ರಲ್ಲ, ನನ್ನ ಪುಣ್ಯ ಅದು. ತಡೆ ಓಡಿಸಿದ್ಕೆ ಮಾತಾಡಿದ್ರು, ಇಲ್ಲ ಮಾತಾಡ್ತಿರ್ಲಿಲ್ಲ. ತುಂಬಾ ಏನೋ ಕೆಲವೊಬ್ರು ಅನ್ಸ್ಬೋದು ಇದೆಲ್ಲ ಏನೋ ಸುಮ್ನೆ ನಿಮ್ ಯೋಚನೆ ಆತರ ತಡೆ ಓಡಿಸೋದ್ರಲ್ಲೆಲ್ಲ ಏನು ಇಲ್ಲ ಅಂತ. ಬಟ್ ನಮ್ದೇನೋ ಒಂದ್ ನಂಬಿಕೆ, ಅದಕ್ಕೆ ನಾವು ಬಿಲೀವ್ ಮಾಡ್ತೀವಿ ತುಂಬಾ. ಆಮೇಲೆ ತುಂಬಾ ಒಳ್ಳೇದು ಆಗಿದೆ ತುಂಬಾ ಜನಕ್ಕೆ. ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಒಳ್ಳೇದು ಅಷ್ಟೇ, ಏನಿಲ್ಲ. ಒಟ್ನಲ್ಲಿ ದೇವಸ್ಥಾನ ಚೆನ್ನಾಗಿದೆ, ಒಂದು ಒಳ್ಳೆ ದರ್ಶನ ಆಗುತ್ತೆ. ದಯವಿಟ್ಟು ಎಲ್ಲ ಒಂದ್ಸರಿ ಬಂದ್ ನೋಡಿ. ಅಮಾವಾಸ್ಯೆ ತುಂಬಾ ಕ್ರೌಡ್ ಇರುತ್ತೆ, ನೋಡ್ಕೊಂಡ್ ಬನ್ನಿ. ಬೇರೆ ದಿನ ಅಷ್ಟೇನು ಕ್ರೌಡ್ ಇರಲ್ಲ, ಆರಾಮ್ಸೆ ದರ್ಶನ ಆಗುತ್ತೆ. ಏನಂತೀರಾ? ಪವರ್ಫುಲ್ ದೇವತೆ ತಾಯಿ ಉಕ್ಳದ ಮಾರಮ್ಮ. ಈ ದೇವತೆ ಹತ್ರ ಬಂದ್ರೆ ಈ ದೇವತೆ ಚೆನ್ನಾಗಿರ್ತಾರೆ. ಅದೇ ಖುಷಿ ನನಗೆ, ಇನ್ನೇನಿಲ್ಲ ಅಲ್ಲಿ. ಈಗ ನಾವು ನಮ್ಮಂತ ಮದುವೆ ಆಗಿರೋ ಹೆಣ್ಮಕ್ಳ ಫೇವರೆಟ್ ಪ್ಲೇಸ್ಗೆ ಹೋಗ್ತಾ ಇದೀವಿ. ಅಂದ್ರೆ ಮಾರ್ಕೆಟ್ ಅಂತ.
ತರಕಾರಿ ಮಾರ್ಕೆಟ್. ಏನ್ ಮಾಡ್ತೀರಾ, ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತಂದ್ರೆ ಆ ಬರೀ ಇವ್ರಿಗೆ ಅಂದ್ರೆ ಕರೆಕ್ಟ್ ಟೈಮ್ ತರಕಾರಿ ತಗೊಂಡು ಕೊಟ್ಲ ಅಂದ್ರೆ ಕರೆಕ್ಟ್ ಟೈಮ್ ತಿಂಡಿ ಸಿಗಲ್ಲ. ಕರೆಕ್ಟ್ ಟೈಮ್ ತಿಂಡಿ ಸಿಗ್ಲಿಲ್ಲ ಅಂತಂದ್ರೆ ಕರೆಕ್ಟ್ ಟೈಮ್ ಆಫೀಸ್ಗೆ ಹೋಗಕ್ಕಾಗಲ್ಲ. ಎಲ್ಲ ಇಂಟರ್ಲಿಂಕ್. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ವಾರಕ್ಕೊಂದ್ಸಲ ಒಳ್ಳೆ ತರಕಾರಿಗಳು ತಗೊಂಡು ಕೊಟ್ಬಿಡ್ತೀನಿ. ಎಷ್ಟಾರು ಬೇಯಿಸವ ಅಂತ ಅಂದ್ಬಿಟ್ಟು ಬೇಯಿಸ್ ಹಾಕ್ತಾರೆ, ತಿಂದು ಹಾಕ್ತೀನಿ ಅಷ್ಟೇ. ನಾವು ಎಲ್ಲ ತಿಂತೀವಿ. ಮತ್ತೆ ಇನ್ನೊಂದೇನಂತಂದ್ರೆ ಸುಮಾರು ಸರಿ ಹೇಳಿದ್ದೀನಿ ವಿಷಯ ನಾನು. ಹಣ್ಣು ತರಕಾರಿ ಎಳ್ನೀರ್ಗಳಲ್ಲಿ ಬೆಳೆದವ್ರು ಏನು ಸಿಗಲ್ಲ. ಇಲ್ಲಿ ಮಾರ್ಕೆಟ್ ಒಂದ್ ರೇಟ್ ಇರುತ್ತೆ ತರಕಾರಿಗಳಿಗೆಲ್ಲ, ಅದೇ ರೇಟು ಅದೇ ನಾವು ಬೇರೆ ಕಡೆ ತಗೊಂಡ್ರೆ 1 to 2 ಹೊಟ್ಟೆವ್ರು ಇತ್ತ ಕೊಡಕ್ಕೆ. ಇನ್ನೇನ್ ಮಾಡ್ತಾರೆ, ತರಕಾರಿ ವ್ಯಾಪಾರ ಮಾಡೋರು ನಿಮ್ದೇ ಜೀವನ ಮಾಡ್ತಾರೆ ಹೊರತು ಬೆಳೆದವ್ರು ಏನು ಮಾಡಕ್ ಆಯ್ತಾ ಇಲ್ಲ. ಅದೇ ಬೇಜಾರಿನ ಸಂಗತಿ. ಬಟ್ ಮಾರ್ಕೆಟ್ ಅಲ್ಲಿ ಕಂಪ್ಯಾರಿಟಿವ್ಲಿ ಕಮ್ಮಿ ಸಿಗುತ್ತೆ ರೇಟು, ಅದಕ್ಕೋಸ್ಕರ ನಾವು ಮಾರ್ಕೆಟ್ ಅಲ್ಲಿ ಯೂಶಲಿ ತಗೋತೀವಿ ತರಕಾರಿ. ಅಂಡ್ ನಮ್ಮ ದೇವರಾಜ ಮಾರ್ಕೆಟ್ ಒಂಥರ ಒಳಗಡೆ ಹೋಗೋದೇ ಖುಷಿ, ಒಂದು ವೈಬ್. ಹೌದು. ನಮ್ಗೀಗ ನಮ್ ಫಾಲೋವರ್ಸ್ ಸಿಕ್ಕಿದ್ದಾರೆ, ಇವರು ಬೀದರ್ ಅವರು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ದೇವೇಂದ್ರ ಅಂತ. ಅಂಡ್ ಖುಷಿ ವಿಚಾರ ಅಂತಂದ್ರೆ ಇವರು ಬೀದರ್ ಅವರು, ನಮ್ಮ ಉತ್ತರ ಕರ್ನಾಟಕದ ಮಂದಿ, ನಮ್ಮ ಮೈಸೂರು ಸೆಟ್ಲ್ ಆಗಿದ್ದಾರೆ. ಅಂಡ್ ಎರಡು ತರ ಆಕ್ಸೆಂಟ್ ಅಲ್ಲಿ ಮಾತಾಡ್ತಾರೆ. ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ಮ ಮನೆ ಇನ್ವೈಟ್ ಮಾಡಿದ್ರೆ ಖಂಡಿತ ಹೋಗ್ತೀವಿ. ಜೋಳದ ರೊಟ್ಟಿ ಮಾಡ್ತಾರೆ. ನಮ್ಗೆ ಸಿಕ್ಕಿರೋದು ಫಸ್ಟ್ ಟೈಮ್, ಬಟ್ ಅವ್ರು ಎಷ್ಟು ಚೆನ್ನಾಗಿ ಬನ್ನಿ ನಮ್ ಮನೆಗೆ ಅಂದ್ರಲ್ಲ, ಅದು ತುಂಬಾ ಖುಷಿ ಅನ್ಸುತ್ತೆ ನಮ್ಗೆ. ಉತ್ತರ ಕರ್ನಾಟಕದ ಅದೇ ತರ ಸರ್. ನಮ್ ಕಡೆ ತುಂಬಾ ಗೆಸ್ಟ್ ಗೆ ಮರ್ಯಾದೆ ಕೊಡ್ತೇವೆ, ಮನೆ ಕರಿತೀವಿ ಊಟಕ್ಕೆ. ಅದೇ ಇಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ತುಂಬಾ ಖುಷಿ ಆಯ್ತು. ಮಾರ್ಕೆಟ್ ಕ್ರೌಡ್ ಅಲ್ಲೂ ನಮ್ನ ರೆಕಗ್ನೈಸ್ ಮಾಡಿದ್ರಲ್ಲ, ತುಂಬಾ ಖುಷಿ ಆಯ್ತು. ಬ್ಯಾಕ್ ಸೈಡ್ ಇಂದ ಸರ್ ಹಂಗೆ ಕಾಣಿಸ್ತಾ ಇದ್ದಾರೆ. ಇವಳಿಗೆ ಹೇಳಿದೆ ನಮ್ ಮಿಸೆಸ್ ಸರ್ ಅಂತ, ಇವರು ಇನ್ಸ್ಟಾಗ್ರಾಮ್ ಅನ್ಕೊಂಡು ನಂಗೆ ಮೀಟ್ ಆಗೋಣ ಅಂತ ಮತ್ತೆ ಇದು ಮಾಡಿದ್ರು. ಮತ್ತೆ ಸರ್ ಯಾವ ಕಂಟೆಂಟ್ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೆ? ತುಂಬಾ ಸರ್ ನೀವು ಫಾರ್ಮಲ್ಲಿ ಕೆಲಸ ಮಾಡ್ತಿರಲ್ಲ, ಮೇಡಮ್ ಬರ್ತಾರೆ ಅವಾಗ ತುಂಬಾ ಇಷ್ಟ ಆಗುತ್ತೆ ಸರ್ ನಂಗೆ. ಯಾಕೆ ನಾವು ನಮ್ ಫಾದರ್ ಎಲ್ಲ ಫಾರ್ಮ್ ಅಲ್ಲೇ ಒಕ್ಕಲ್ತರೆ ಮಾಡ್ತಾರೆ, ಎಲ್ಲ ಗದ್ದೆಗಳಿದೆಲ್ಲ ಇದೆಲ್ಲ ನಮ್ದು. ಅದು ತುಂಬಾ ಇಷ್ಟ ಆಗುತ್ತೆ ನಮ್ಗೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅದೇ ತರ ಕಂಟೆಂಟ್ ಜಾಸ್ತಿ ಮಾಡ್ತೀನಿ ನಾನು. ಹಾಗಾದ್ರೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಬಿಕಾಸ್ ಎಲ್ಲ ಸಂಬಂಧಪಟ್ಟಿರೋ ರೀತಿನಲ್ಲಿ ಎಲ್ಲದಕ್ಕೂ ಅಂದ್ರೆ ಯಾರಿಗೆ ಯಾವ್ದು ಇಷ್ಟ, ಯಾರಿಗೆ ಯಾವ್ದು ಇಷ್ಟ, ಬಟ್ ಎಲ್ರದ್ದು ಒಂದು ಆ ಥಾಟ್ ನ ನೀವು ಇಟ್ಕೊಂಡು ಅದನ್ನ ಮಾಡ್ತಿರಲ್ವಾ, ದಟ್ಸ್ ಅ ಗುಡ್. ಯೂಟ್ಯೂಬ್ ವಿಡಿಯೋ ಬರ್ತಾ ಇದೆ ಇವಾಗ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಬಾಯ್ ಪುಟ. ಸೆಲ್ಫಿ ತಗೋಣ ಸರ್. ಭಯ್ಯ ಏನ್ ಸಮಾಚಾರ? ಹೆಂಗೆ ನಮ್ಮ ಮಾವ? ಅಂದ್ರೆ ಭಯ ಎಷ್ಟು ಒಳ್ಳೆಯವರು ಅಂತಂದ್ರೆ, ನಮ್ಮ ಫಾಲೋವರ್ನ ಮಾತಾಡ್ತಿದ್ವಲ್ಲ, ಹಿಂದೆ ಲೈಟ್ ಆನ್ ಆಗಿರ್ಲಿಲ್ಲ. ಇರಿ ಸ್ವಾಮಿ, ನಾವು ಲೈಟ್ ಆನ್ ಮಾಡ್ಕೊಡ್ತೀವಿ ಅಂತ. ಸೊ ಅಂಡ್ ನಾವ್ ಈ ಕಡೆಯಿಂದ ಎಂಟ್ರಿ ಆಯ್ತು ಅಂತಂದ್ರೆ, KR ಹಾಸ್ಪಿಟಲ್ ಕಡೆಯಿಂದ ಮಾರ್ಕೆಟ್ ಎಂಟ್ರ್ ಆದ್ರೆ ನಾವು KR ಹಾಸ್ಪಿಟಲ್ ಪಕ್ಕದ ರೋಡಿಂದ, ಕಲ್ವಾಡ ರೋಡ್ ಇಂದ ಇದೇ ರೋಡಲ್ಲಿ ಅಂಗಡಿ ಸಿಗುತ್ತೆ. ಇವ್ರ ಅಂಗಡಿ ಸಿಗುತ್ತೆ. ನಾವ್ ಇವ್ರಿಗೆ ರೆಗ್ಯುಲರ್ ಕಸ್ಟಮರ್. ಒಳ್ಳೆ ಫ್ರೆಶ್ ತರಕಾರಿ ಕೊಡ್ತಾರೆ, ಎಲ್ಲಾ ತರ ತರಕಾರಿನೂ ಸಿಗುತ್ತೆ. ಇಲ್ಲಿ ಇವ್ರದ್ದು ಇನ್ನೊಂದ್ ಸ್ಟಾಲ್ ಕೂಡ ಇದೆ, ಇಲ್ಲೂ ಎಲ್ಲಾನು ಸಿಗುತ್ತೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಮೈಸೂರು ಜೋಡಿ ಅಂತ ಹೆಸರು ಹೇಳಿ ಡಿಸ್ಕೌಂಟ್ ಕೊಡದೇ ಇದ್ದಂಗ ಮಾತಾಡಿ. ಇವ್ರ ತಂದೆ ಕೂಡ ಇರ್ತಾರೆ. ಇವ್ರ ತಂದೆ ಕೂಡ ಇರ್ತಾರೆ. ಬನ್ನಿ ಆರಾಮ್ಸೆ ಡಿಸ್ಕೌಂಟ್ ತಗೊಳ್ಳಿ. ಈಗ ಕ್ಯಾರೆಟ್ ಎಲ್ಲ ತುಂಬಿಸ್ತೀನಿ ನೋಡಿ. ಈಗ ನೋಡಿ ಎಲ್ಲ ತಗೊಂಡೋಗ್ಬಿಡೋದು. ಒಂದು ವಾರದ ತನಕ ಇವ್ರುಗಳು ಮತ್ತೆ ತರಕಾರಿ ಅಂತ ಅನ್ಬಾರ್ದು ನನಗೆ. ಸಾರ್ ತರಕಾರಿ ಬೆಳಿಗ್ಗೆ ಎದ್ದೇಳಂಗಿಲ್ಲ ಗುರು. ನಂಗೆ ತರಕಾರಿ ಬೇಕು, ನಂಗೆ ರವೆ ಬೇಕು, ನನಗೆ ಮೈದಾ ಹಿಟ್ಟು ಬೇಕು, ಅದು ಬೇಕಿಲ್ಲ, ಮೈದಾ ಹಿಟ್ಟು ಬಳಸಲ್ಲ, ಸಾರಿ, ಕಡಲೆ ಹಿಟ್ಟು ಬೇಕು. ಮಾತ್ರ ಬೇಕು, ತಕ್ಕಂತ ತರಕಾರಿ ತಂದು ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಅದಕ್ಕೇನೆ ನಮ್ಮ ಅಪ್ಪ ಅಂತೂ ಬೆಳಿಗ್ಗೆ ಎದ್ದು ಡೈರಿಗೆ ಹಾಲು ಹಾಕೋದು, ಅತ್ತೆ ಸೊಸರಿಗೆ ತರಕಾರಿ ತಂದು ಕೊಡೋದು ಬೈತಾ ಇರ್ತಾರೆ ನನಗೆ. ಅದಕ್ಕೆ ನಾನು ಮೈಸೂರು ಏನೇ ಮಿಸ್ ಮಾಡೋದು, ತರಕಾರಿ ತಗೊಂಡು ಮಿಸ್ ಮಾಡಲ್ಲ. ನಮ್ದೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಮ್ಗೆ ಸುಮಾರು ತರಕಾರಿ ನಮ್ ತೋಟದಲ್ಲಿ ಅವ್ರವ್ರೇ ಕೊಟ್ಬಿಡ್ತಾರೆ. ಈಗ ಟೊಮೆಟೊ ಕೊಟ್ಟಿದ್ದಾರೆ, ಮೆಣಸಿನಕಾಯಿ ರಾಶಿ ಕೊಟ್ಟಿದ್ದಾರೆ. ಒಬ್ರು ಬುಲೆಟ್ ಮೆಣಸಿನಕಾಯಿ ಅಂತ ಬರುತ್ತೆ ಚಿಕ್ಕದು, ಅದಂತೂ ಸಖತ್ತಾಗಿರುತ್ತೆ. ಅದನ್ನ ಬೆಳೆದಿದ್ರು ಒಬ್ರು, ಅದನ್ನ ಇಷ್ಟು ಕೊಟ್ಟಿದ್ದಾರೆ. 1 ತಿಂಗಳು ಬೇಕಾಗೇ ಇಲ್ಲ ನಂಗೆ ಮೆಣಸಿನಕಾಯಿ. ಹೌದು. ಅಂಡ್ ಈ ಸೌತೆಕಾಯಿ ನಮ್ಮ ಮಾವ ಹಾಕಿದ್ದಾರೆ, ನಮ್ಮ ಅಜ್ಜಿಯವರೆಲ್ಲ ಮಾವ ಕೊಟ್ಟಿದ್ದಾರೆ. ಇದಾಯ್ತು. ಇನ್ನೇನ್ ಬೇಕಪ್ಪ? ಬೀನ್ಸ್ ಬೇಡ. ಸೊ ಮಾರ್ಕೆಟ್ ಅಲ್ಲಿ ನಮ್ಮ ಫಾಲೋವರ್ಸ್ ಸಿಕ್ಕಿದ್ದಾರೆ, ನಮ್ಮ ವ್ಯಾಪಾರಸ್ಥರು. ನೋಡಿ ಬೆಂಡೆಕಾಯಿ ತಗೋತಾ ಇದ್ದೀನಿ. ವಾರದಲ್ಲಿ 2 ದಿನ ಅಂತ ನನಗೆ ಬೆಂಡೆಕಾಯಿ ಪಲ್ಯ ಇರ್ಲೇಬೇಕು, ಬೆಂಡೆಕಾಯಿ ಸಾಂಬಾರ್ ಇರ್ಲೇಬೇಕು. ಸೊ ನಮ್ಮ ಮನೆಯವರು ತುಂಬಾ ಒಳ್ಳೆ ಬೆಂಡೆಕಾಯಿ ಸಾಂಬಾರ್ ಮಾಡ್ತಾರೆ. ಅಣ್ಣ ನಮ್ಮ ವಿಡಿಯೋ ಯಾವ್ದು ನೋಡಿದ್ರಿ ನೀವು? ಏನ್ ವಿಡಿಯೋ ಇಷ್ಟ ಆಗುತ್ತೆ ಹೇಳಿ? ರೈತರ ಬಗ್ಗೆ ಮಾಡಿದ್ರಲ್ಲ ಹಳ್ಳಿಲಿ, ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ಒಳ್ಳೊಳ್ಳೆ ವಿಡಿಯೋಗಳು ಚೆನ್ನಾಗಿ ಮಾಡ್ತಾ ಇರ್ತೀರಾ ನೀವು. ಹೌದಾ? ಸೂಪರ್. ಹಿಂಗೆ ನೋಡ್ತಾ ಇರಿ, ನಾನು ನಿಮ್ಮ ಹಿಂಗೆ ಬರ್ತಾ ಇರ್ತೀನಿ. ಡಿಸ್ಕೌಂಟ್ ಕೊಡಿ. ಬಾಹುಬಲಿ ಏನು ಮಾಡಕ್ಕಾಗಲ್ಲ, ನಮ್ಮನೆ ಬಾಹುಬಲಿ. ಮದುವೆ ಆಗಕ್ಕಿಂತ ಮುಂಚೆ ಹುಲಿ, ಈಗ ಸುಂಡಿಲಿ ಆಗ್ಬಿಟ್ಟಿದೀವಿ. ಏನಂದ್ರೆ ನಮ್ಮ ಎಷ್ಟು ಕೇಳ್ತಿದ್ವು, ಫ್ರಿಡ್ಜ್ ತಗೊಂಬ ಮನೆಗೆ ಅಂತ. ಅದು ತಂಗ್ಳು ಪೆಟ್ಟಿಗೆ ತಿನ್ಬಾರ್ದು ಸುಮ್ನಿರು ಅಂತ ಅಂದ್ಬಿಟ್ಟು ನಾನು ಮದ್ವೆ ಆಗೋ ತನಕ ಫ್ರಿಡ್ಜ್ ತಗೊಂಡೋದಲ್ಲ ಮನೆಗೆ. ಮದ್ವೆ 2 ದಿನ ಅಂತ ತಂದಿದ್ ನಾನು.
ಅಷ್ಟು ಹವಾ ನೋಡಿ ಇದೆ ನಂಗೆ. ತಂದಿದ್ದಕ್ಕೆ ಅನುಕೂಲ ಆಗಂಗೆ ತೊಳಗತ್ತ ತರಕಾರಿ ತುಂಬಿಟ್ರೆ ಏನಾರು ಮಾಡ್ಕೊಳ್ಳಿ. ಹೌದು. ಬರ್ಬೇಕಾದ್ರೆ ಕೈ ಬಿಸ್ಕೊಂಡ್ ಬರ್ತೀನಿ, ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ತರಕಾರಿ ಮಾರೆಲ್ಲ ರೇಗಿಸ್ತಾರೆ, ಮೇಡಮ್ ಇವಾಗ ಫೋಟೋ ತಗೊಳ್ಳಿ ಅಂತ. ತಿನ್ನುವಾಗ ಚೆನ್ನಾಗಿರುತ್ತಾ? ಎಲ್ಲ ಐಕ್ಳು ಮದ್ವೆ ಅಂತಿರಲ್ಲ ನೋಡಿ, ಮದ್ವೆಗಿಂತ ಮುಂಚೆ ಶೋಕಿ ಮಾಡ್ಕೊಂಡು ಅಪ್ಪ ಅಮ್ಮ ಒಂದ್ ಬ್ಯಾಗ್ ಇಟ್ಕೊಳ್ಳಂದ್ರೆ ಇಟ್ಕೊಳ್ಳಲ್ಲ. ಮದ್ವೆ ಆದ್ಮೇಲೆ ನೋಡಿ ಇಲ್ಲಿ ಹೆಗ್ಲಿ ಮೇಲೆ ಹಿಂಗ್ ಒತ್ಕ ಹೋಗ್ಬೇಕು. ಯಾವ ಹಣೆ ಬರ ಅಂತಾರೆ, ಏನು ಮಾಡಕ್ಕಾಗಲ್ಲ. ನಾನು ಕರ್ಕೊಯ್ತೀನಿ, ದಾರಿ ನಂಗೆ ಗೊತ್ತು. ಮುಂದೆ ಮಕ್ಳು ಮರಿ ಆದ್ರೆ ಇನ್ನೇನು ಅವ್ನು ಎತ್ಕ ತಿರ್ಗ್ಬೇಕು. ಅಯ್ಯೋ ದೇವ್ರೆ, ನೆನ್ಸ್ಕೊಂಡ್ರೆ ಭಯ ಐತೆ ಗುರು. ಜೋಶಲ್ ಮದ್ವೆ ಆಗ್ಬಿಡ್ತೀವಿ, ಆಮೇಲೆ ಗೊತ್ತಾಗುತ್ತೆ ಯಾರಿಗೆ ಬೇಕು ಈ ಲೋಕ. ಒಂಥರ ಟ್ರೈಪಾಡ್ ಅಲ್ಲಿ ಮಾಡ್ತಾ ಇದೀವಿ ವಿಡಿಯೋ. ಹೆಂಗ್ ಅನ್ಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನಿಮ್ ಗಂಡನು ಇದೇ ತರ ತರಕಾರಿ ತಂದ್ಕೊಡ್ತಾರ ಅಥವಾ ಬ್ಲಿಂಕಿಟ್ ಮಾಡ್ತೀರಾ ಅಂತ ಇಲ್ಲ ಮಾಡಿ. ಬ್ಲಿಂಕಿಟ್ ಎಲ್ಲ ಸಿಟಿಲ್ ಅಷ್ಟೇ, ನಮ್ಮ ಹಳ್ಳಿ ಅವೆಲ್ಲ ನಡೆಯಲ್ಲ. ಹೌದು. ಸೊ ನಮ್ಮ ಹಳ್ಳಿ ಏನಿದ್ರು ಕೂಕೊಂಡ್ ಬರ್ತಾರಿಲ್ಲ, ನಾವು ಅಂಗಡಿಲಿ ತಗೊಂಡ್ಬರ್ಬೇಕಷ್ಟೇ. ಮೇಡಮ್ ಎಲ್ಲಿದೀವಿ ಇವಾಗ? ನಾವೀಗ ರಾಯ್ಸ್ ಕೆಫೆಗೆ ಬಂದಿದೀವಿ. ರಾಯ್ಸ್ ಕೆಫೆ, ನಿರ್ಮಲಾ ಕಾನ್ವೆಂಟ್ ಹತ್ರ, ಮೈಸೂರು. ಇಲ್ಲಿ ನಾವು ಕನ್ನಡದ ಕನ್ನಡಿ ಅಂತ ಒಂದು ಟೀಮ್ ಇದೆ, ಅವ್ರನ್ನ ಮೀಟ್ ಮಾಡೋದಕ್ಕೋಸ್ಕರ ಬಂದಿದೀವಿ. ಅವ್ರು ಯೂಶಲಿ ನಮ್ಗೆ ಸಿಗ್ತಾ ಇರ್ತಾರೆ. ಖುಷಿ ವಿಚಾರ ಏನಂತಂದ್ರೆ, ನಮ್ಮ ಮೈಸೂರಲ್ಲಿ ಒಂದು ಇನ್ಫ್ಲೂಯೆನ್ಸರ್ಸ್ ಅಂತ ಬಂದಾಗ ಮೈಸೂರಲ್ಲಿ ಏನಾದ್ರು ಒಂದು ಬದಲಾವಣೆ ತರಬೇಕು, ಮೈಸೂರಲ್ಲಿರುವಂತ ಕುಂದುಕೊರತೆಗಳನ್ನ ಎಲ್ಲರಿಗೂ ತಿಳಿಸ್ಕೊಡ್ಬೇಕು, ಮಾತಾಡ್ಬೇಕು ಅಂತ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ, ಕನ್ನಡದ ಕನ್ನಡಿ ಅಂತ. ಸೊ ನಾವು ಅವ್ರ ಜೊತೆ ಇತ್ತೀಚೆಗೆ ಜಾಯ್ನ್ ಆಗ್ತಾ ಇದೀವಿ, ಅದು ನಮಗೂ ಖುಷಿ ತಂದಿದೆ. ಸೊ ಎಲ್ಲ ರೆಡಿ ಆಗಿದ್ದಾರೆ, ಇಲ್ಲಿ ಏನೋ ಮಾತಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಬನ್ನಿ ನಾವು ಅವ್ರನ್ನ ಜಾಯ್ನ್ ಆಗೋಣ, ಏನ್ ಒಳ್ಳೇದ್ ಮಾಡೋ ಟ್ರೈ ಮಾಡ್ತಾರೆ ನೋಡೋಣ. ನೋಡಿ ಇಲ್ಲಿ ಎಲ್ಲರೂ ಹಾಯ್ ಹಾಯ್. ನೋಡಿ ನಮ್ಮ ಉಸ್ತುವಾರಿಗಳು ಗಣೇಶ್ ಪ್ರಸಾದ್ ಅವರು. ಸೊ ಇವತ್ತು ಇವರು ಬ್ಲೈಂಡ್ ಡೇಟ್ ಬಂದಿದಾರಂತೆ. ಅಂಡ್ ನಮ್ ಜನಗಳಿಗೆ ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಬ್ಲೈಂಡ್ ಡೇಟ್ ಅಂದ್ರೆ ಏನು ಅಂತ. ನಮ್ಮ ಮೈಸೂರಿಗೆಲ್ಲ ಹೊಸದು ಇದು, ನಮ್ಮ ಡಾಕ್ಟರ್ ಕರೆಕ್ಟ್ ಆಗಿ ಹೇಳ್ತಾರೆ. ಬಸ್ ಹೇಳಿ. ಆಕ್ಚುಲಿ ಏನಂದ್ರೆ ಬರ್ಬಾರ್ದಿತ್ತು, ಆದ್ರೆ ಬಂದಿದೆ. ಇದೊಂದು ಪಾರಂಪರಿಕ ನಗರಿಯಲ್ಲಿ ಇಂತ ಒಂದು ಸಂಸ್ಕೃತಿ ಬಂದಿರೋದು ನಮಗೆ ಖೇದ ಉಂಟು ಮಾಡಿದೆ. ಏನಂತೀರಿ? ಅಂತ ಅದ ಅವನ್ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ಹೌದು ಲಿಯಾ. ಇದ್ರ ಜೊತೆಗೆ ಅಲ್ಲಿ ಏನಿತ್ತು ಹೇಗಿತ್ತು ಅಂತ ನಾನು ಹೋಗಿಲ್ಲ, ಆದ್ರಿಂದ ಹೋಗಿರೋರು ಹೇಳ್ತಾರೆ. ಆಕ್ಚುಲ್ ಆಗಿ ಬ್ಲೈಂಡ್ ಡೇಟ್ ಅಂದ್ರೆ ಏನು? ಇದು ನನಗೂ ಹೊಸದು, ನಾನು ಫಸ್ಟ್ ಟೈಮ್ ಬಂದಿರೋದು. ಹೋಗಿ ಬಂದ್ರಿ? ಹೇಳಿ. ಆಸ್ ಆಫ್ ಕ್ಯೂರಿಯಾಸಿಟಿ ಹೇಗಿರುತ್ತೆ ಇದು ತುಂಬಾ ಸರಿ ಕೇಳಿದ್ದೆ, ಅಲ್ಲೇ ನೋಡ್ತಿದ್ದೆ ಏನು ಬ್ಲೈಂಡ್ ಡೇಟ್ ಆದ್ರೆ. ಮತ್ತೆ ಅವಾಗ ಹೋಗಿಂದ ಗೊತ್ತಾಯ್ತು, ಒಂಥರ ಕಣ್ಣಿರಲ್ಲ, ಅವ್ರ ಹೆಂಗೆ ಫೀಲ್ ಮಾಡ್ತಾರ ಅಂತ, ಅದು ಒಂಥರ ಫೀಲ್ ಆಯ್ತು. ಟ್ರ್ಯಾಕ್ ಬರ್ತಾ ಇಲ್ಲ ಅವರು. ಆಕ್ಚುಲ್ ಆಗಿ ಏನಿದೆ ಅದನ್ನ ಹೇಳಿ ನನಗೆ. ಅದೇ ಆಕ್ಚುಲ್ ಆಗಿ ಏನಿಲ್ಲ, ಸುಮ್ಮನೆ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿರೋದು. ಏನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ? ಅದೇ ನಾರ್ಮಲ್ ಕನ್ವರ್ಸೇಷನ್. ಬ್ಲೈಂಡ್ ಡೇಟ್ ಅಂದ್ರೆ ನಾರ್ಮಲ್ ಇದು ನಮ್ಮ ಪಾರಂಪರಿಕ ಅಲ್ಲ ಅಂತ ಇವ್ರು ಹೇಳಿದ್ರಲ್ಲ, ಇದು ಬೇರೆ ಕಡೆಯಿಂದ ಬಂದಿರೋ ಕಲ್ಚರ್. ಇದನ್ನ ಯಾವ ತರ ಇರುತ್ತೆ, ಯಾವ ತರ ಇದನ್ನ ಮಾಡ್ತಾರೆ ಅಂತ ಸುಮ್ನೆ ನೋಡ್ಕೊಳಕ್ಕೆ ಬಂದಿದೆ. ಅಂದ್ರೆ ಏನಂದ್ರೆ ಬ್ಲೈಂಡ್ ಡೇಟ್ ಇಸ್ ನಥಿಂಗ್ ಬಟ್ ಎಲ್ಲರೂ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಹೋಗಿ ಅಂದ್ರೆ ಯಾರ್ಯಾರೋ ಒಬ್ರು ಟಚ್ ಮಾಡಿದಾಗ, ಸೊ ಅವ್ರ ಜೊತೆ ಮಾತಾಡಿ ಅವ್ರ ಖುಷಿ ಆದಾಗ ಒಂದು ಸ್ವಲ್ಪ ಹೊತ್ತು ಒಳ್ಳೊಳ್ಳೆ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಒಂದು ಏನಂತಾರೆ ಬ್ರೋ ಕನ್ನಡದಲ್ಲಿ, ಪ್ರಕ್ರಿಯೆ. ನಮಗೆಲ್ಲ ಗೊತ್ತಾಗೋಯ್ತು. ಪ್ರಕ್ರಿಯೆ ಅಲ್ಲ, ಪ್ರತಿಕ್ರಿಯೆ ಆಗ್ಬಿಟ್ರೆ ಕಷ್ಟ ಅಷ್ಟೇ. ಅಂಡ್ ನೀವು MBBS ಸ್ಟೂಡೆಂಟಾ? BAMS ಸ್ಟೂಡೆಂಟ್ಸ್. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಮೈಸೂರು ಜೋಡಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್ ಪೇಜ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿ ಇಲ್ಲಿ ನೋಡು, ಇಲ್ಲಿ ಮಾತಾಡು. ಇವನು ನಮಗ್ ತುಂಬಾ ಇಷ್ಟ ಈ ಹುಡ್ಗ. ಏನ್ ಮಾಡಿದ್ದ ಅಂತಂದ್ರೆ ಚಂದನ ಇಷ್ಟ ಅಂತಾನೆ ಅವತ್ತು. ಏನ ಈ ವಯಸ್ಸು ನಾನು ನನ್ ಪಕ್ಕದಲ್ಲೇ ಇದ್ದೀನಿ ಬ್ರೋ, ಚಂದನ ಇಷ್ಟ ಅಂತಾನೆ. ಏನ್ ಮಾಡ್ತೀರಾ ಚಿಕ್ಕ ಹುಡುಗ ಸುಮ್ನೆ ಅದೇ ಹೆಂಗ್ರು ನೋಡು, ಪಾಪ ಎಡುಬಿಡ್ ಕಾಲ್ಗಾಯ ಮಾಡ್ಕೊಂಡಿದ್ದಾನೆ. ಅವ್ರ ಅಮ್ಮಂಗ್ ಅದೇ ಹೇಳ್ತಾ ಇದ್ದೆ, ಎಡುಬೋದಕ್ಕೆ ಇನ್ನೂ ವಯಸ್ಸಿದೆ ಅವ್ನಿಗೆ ಈಗಲೇ ಎಡುಬಿಟ್ನಲ್ಲ ಅಂತ. ಇರ್ಲಿ ಬಿಡ. ಏನಂತೀಯಪ್ಪ ಹೇಳಪ್ಪ, ಮಾತಾಡ, ಒಂದೇ ಒಂದ್ ಮಾತಾಡ. ಅವ್ನಿ ನೀಟಾಗಿ ಇಗ್ನೋರ್ ಮಾಡ್ತಾವ್ ನಿನ್ನ, ಮತ್ತೆ ಹೋಗ್ಬೇಡ ಅಲ್ಲಿ. ಅವತ್ ಇಷ್ಟ ಅಂದಿದ್ನಲ್ಲ, ಅದಕ್ಕೆ ನಾನೇ ಅಪ್ರೋಚ್ ಮಾಡ್ದೆ. ಅವತ್ ನೀನ್ ಇಗ್ನೋರ್ ಮಾಡಿ ಬಾಯ್ಸ್. ಇವತ್ತು ಅವನ್ ಟರ್ನ್. ಇವತ್ತು ಏನೇ ಮಾಡ್ತಾರೆ ಸುಮ್ಮನಿರ್ಬೇಕು. ಮಮ್ಮಿ ಇವ್ರೆ. ಮೇಡಮ್ ಬನ್ನಿ ಪ್ಲೀಸ್. ಬ್ಲಾಗರ್ ಕನ್ನಡತಿ ಅಂತ ತುಂಬಾ ಒಳ್ಳೆ ಅಕ್ಕ ಅನ್ನೋದು, ಆಂಟಿ ಅನ್ನೋದು ನಂಗೆ ದೇವಣ್ಣ ಅಕ್ಕ. ಆಂಟಿ ಅನ್ನೋದು ನಮ್ ಕನ್ನಡ ಪದ ಅಲ್ಲ, ಅಕ್ಕ. ಅಕ್ಕ ಕನ್ನಡ ಪದ ಬಳಸೋಣ, ಕನ್ನಡದ ಕನ್ನಡದಲ್ಲಿ ಇದೀವಿ ನಾವು.
ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಮೇಡಮ್ ವಿಡಿಯೋ ರೆಕಾರ್ಡ್ ಆಗ್ತಿದೆ, ಸುಮ್ನಿರಿ. ಪ್ರೂಫ್ ಸಿಕ್ಬಿಡುತ್ತೆ ಅಲ್ಲಿ. ಸರ್ ಏನಾರ ಮಾತಾಡಿ. ಇಲ್ಲ ಮುಖ ತೋರ್ಸಲ್ಲ. ಹಿಂಗೆ ನಾವ್ ಮಾಡ್ಬೇಕು ಅನ್ನೋದು, ಹಿಂಗೆ ನೀನ್ ಮಾಡಂಗಿಲ್ಲ. ಆಯ್ತ್ ಬಿಡಪ್ಪ. ಅದೇ ಇವ್ರ ಮ್ಯಾಮ್ ಇದಾರಲ್ಲ, ಅವ್ರು ನಂಗ್ ಫ್ರೆಂಡೇ. ಲಕ್ಷ್ಮಿ, ನಮ್ ಲಕ್ಷ್ಮಿ ಮೇಡಮ್. ನಮ್ ಲಕ್ಷ್ಮಿ ಮೇಡಮ್ ಗೊತ್ತಾ ಅವ್ರು? ನಿಂಗ್ ಫೇವ್ರೇಟ್ ಅವರು? ಗರ್ಲ್ ಫ್ರೆಂಡ್ ಎಲ್ಲ ಆಯುಷಿ ಅಂತ ಅವ್ನ ಗರ್ಲ್ ಫ್ರೆಂಡ್ ಹೆಸರು. ಇನ್ನೇನ್ ಮೇಡಮ್? ಅನೀಶಾ ಅಂತೆ. ಅವ್ರ ಅಪ್ಪ ಅಮ್ಮ ಹಿಡ್ಕೊಂಡು ನಮ್ಗೆ ಹೊಡಿತಾರ ಆಮೇಲೆ. ಎಲ್ಲಕ್ಕೂ ಅಂತವನೇ. ಎಷ್ಟ್ ಜನನಾ? ಬಿದ್ದೋಯ್ತಂತೆ ಅವನಿಗೆ. ಬಿಡ, ಮಜಾ ಮಾಡಿಸಿ, ತಲೆ ಕೆಡ್ಸ್ಕೊಳ. ನೋಡಿಲಿ, ಏನಾದ್ರೂ ಕಷ್ಟ ಆದ್ರೆ ಹೇಳು, ನಮ್ಗೆ ಒಂದ್ ಮೆಸೇಜ್ ಹಾಕು ಸಾಕು, ಬಂದ್ಬಿಡ್ತೀವಿ. ಲಕ್ಷ್ಮಿ ಮೇಡಮ್ ನಂಬರ್ ಗೊತ್ತಾ? ನಮಗ್ ಗೊತ್ತು. ಗೊತ್ತಿಲ್ವಾ? ನಮಗ್ ಗೊತ್ತು. ಬೇಕಾ ಬೇಡವಾ? ನನಗ್ ಕೊಟ್ಟಾರು ವಾಟ್ಸಪ್ ಮೆಸೇಜ್ ಮಾಡ್ತೀನಿ, ಅವ್ನ್ ಕೊಟ್ಟು ಏನ್ ಮಾಡ್ತಾನೆ. ಅದೇ ಅವರು ದೀಪಕ್ಕ ಅಂತ, ಅವರ ಬರ್ತ್ಡೇ ಆಗಿತ್ತು. ಸೊ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅಂಡ್ ನಮ್ದು ಆನಿವರ್ಸರಿ ರೀಸೆಂಟ್ ಆಗಿತ್ತು. ಸೊ ನಮ್ಮ ಕನ್ನಡದ ಕನ್ನಡಿ ಟೀಮ್ ಅವರು ಎಲ್ಲರೂ ಮೈಸೂರು ಜೋಡಿ ಅಂತ ಮಾಡಿಸಿದ್ದಾರೆ. ಸೂಪರ್, ಥ್ಯಾಂಕ್ ಯು ಎಲ್ಲರಿಗೂ, ತುಂಬ ಹೃದಯದ ಧನ್ಯವಾದಗಳು. ನಾನು ಬರ್ತೀನಿ ವಿಡಿಯೋದಲ್ಲಿ. ಎಲ್ಲರಿಗೂ ಥ್ಯಾಂಕ್ ಯು. ನಮ್ಮ HR ಇವರು ಡಾಕ್ಟ್ರು ನಾನು ನೋಡಿ ತುಂಬಾ ಕಲಿತಾ ಇದ್ದಾರೆ ಡಾಕ್ಟ್ರು. ಅಟ್ಯಾಕ್ ಇಲ್ಲ ಅವನು ದೀಪಕ್ಕನ್ ಫ್ಯಾನ್ ಅವನು. ಟು ಯು ಹ್ಯಾಪಿ ಬರ್ಡೇ ಟು ಯು ದೀಪಕ್, ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಉಲ್ಲಾಸದ ನಿನ್ನ ನಗು, ನಯನ ರೂಪ ನೀನೆ ಮಗು, ನಗುತ್ತಾ ಬಾಳು ನೀನು 100 ವರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಗತಾನೆ ದುಂಬಿ ಬರುವುದು ಜನಕ್ಕಾಗತಾನೆ. ಈ ಬಂಧನ ರವಿಯ ರಾಶಿಯಲ್ಲಿ ರಶ್ಮಿಯಲ್ಲಿ ನಡೆದಿದೊಂದು ರೂಪ. ಮುಂದೆ ನಮ್ಗೆ ಗೊತ್ತಿಲ್ಲ ಇದಕ್ಕೆ ಯಾವ ಸೂಟ್ ಅವತಾಳು. ಸಪ್ತಪದಿ ಜನ್ಮಗಳ ಸಂಬಂಧ, ಯಾವ್ದಾದ್ರು ಈ ತರ ಕಾರ್ ಸಿಕ್ಬಿಟ್ರೆ ಬಿಡಲ್ಲ ಅಲ್ವಾ? ಲೈಟ್ ಆನ್ ಆಯ್ತಲ್ಲ ಬ್ರೋ? ಯಾವ ಮಾಡಲ್ ಹೇಳಿದ್ದು? ಕಾರ್ ಹೇಳಿದವರು ಹೇಳಿಲ್ವಾ ಅವರು? ಇದು 1980 ಮಾಡಲ್ ಏನಪ್ಪ ಇದು? ಹೌದು, ಹಳೆ ವಿಂಟೇಜ್ ಕಾರಲ್ಲಿ ಹೋಗ್ತಾ ಇದೀವಿ. ಸಿಕ್ಕಾಗಿದೆ ಎಕ್ಸ್ಪೀರಿಯನ್ಸ್. ಎಲ್ಲ ಮ್ಯಾನ್ಯುಯಲ್ ತೋರಿಸ್ತೀನಿ ರೀ. ಎಲ್ಲ ಮ್ಯಾನ್ಯುಯಲ್ ಆಗಿ ಮಾಡ್ಬೇಕು. ಲೈಟು ಇಲ್ಲ ಇದ್ರಲ್ಲಿ. 45 ವರ್ಷ ಹಿಂದಿನ ಕಾರ್ ಇದು. ಅಪ್ಪ ಕ್ರೇಜಿ ಫೀಲ್ ಗುರು. ಸಕ್ಕತ್ತಾಗಿದೆ ಮಾತ್ರ. ಸಕ್ಕತ್ತಾಗಿದೆ, ಓಡ್ಸಕ್ಕೆ ಭಾರಿ ಮಜವಾಗಿದೆ. ಅವತ್ತು ಇವಿ ಕಾರ್ ಅನುಭವ, ಇವತ್ತು ಹಳೆ ಕಾರ್ ಅನುಭವ. ಡಬಲ್ ಬ್ರೇಕ್ ಇದು. ಮಾರುತಿ 800 45 ವರ್ಷದ ಹಿಂದಿನ ಕಾರ್ ಇದು. ಸೈಕ್ ಆಗಿದೆ.
ಮೈಸೂರು ಜೋಡಿ ಅಲ್ವಾ ಹೌದೌದು. ಸೂಪರ್ ಅಕ್ಕ ಒಂದು ಫೋಟೋ ಅಕ್ಕ ಒಂದೇ ಒಂದು ನೀವು ಬಂದ್ಬಿಡಿ ಬನ್ನಿ ಸರ್ ಬನ್ನಿ ನಾನು ಓಡಿಸಿದಂತಹ ಮೊದಲ ವಿಂಟೇಜ್ ಕಾರು ಯಾವ ಮಾಡಲ್ ಇದು ಬ್ರೋ ಕಾರ್ ನಾಳೆ ಮತ್ಕೊಡ್ತೀನಿ ಬನ್ನಿ ನಾವು ನೋಡ್ದೆ ಕಾರು 50 ವರ್ಷ ಹಿಂದಿನ ಕಾರು 40 ಮೈಸೂರು ಜೋಡಿ ಬನ್ನಿ ಕಾರಿನ ಒಡೆಯ ಟ್ರೋಲ್ ಮಾಡ್ತವ್ರೆ ಇವ್ರೇಪ ಕಾರ್ ಓನರು. ಸಖತ್ತಾಗಿದೆ ಕಾರು, ತುಂಬಾ ಇಷ್ಟ ಆಯ್ತು ನಮ್ಗೆ. ನಮ್ ಬೌನ್ಸರ್ಸ್ ಎಲ್ಲೋದ್ರು ನಮ್ಮವರು ಅಲ್ಲ ಸರ್ ಬೌನ್ಸರ್ ಸೈಡಿಂಗ್ ಮುದ್ದೆ ಒಣಗ್ ಹೋದ್ರು. ಡಿಕ್ಕಿ ಓಪನ್ ಆಗಲ್ಲ, ಇದು ಗ್ಲಾಸ್ ಓಪನ್ ಆಗುತ್ತೆ. ವಾವ್, ಕ್ರೇಜಿ. ಅಂದ್ರೆ 40 ವರ್ಷದ ಹಿಂದೆ ಏನೆಲ್ಲ ಇತ್ತು. ನಾನ್ ನೋಡೇ ಇರ್ಲಿಲ್ಲ ಈ ತರ ಕಾರ್ ಇತ್ತರ ಶ್ರೀಮಂತ 45,000 ಆಗ ಆಗ. ಅಬ್ಬಾ. ಸಖತ್ ಉಳಿಸ್ಕೊಳ್ಳಿ ಬ್ರೋ, ಚೆನ್ನಾಗಿದೆ. ಸಖತ್ ಬ್ರೋ. ಅಲ್ಲ ಇದ್ ನೋಡಿ, ಕಾರ್ ನಂಬರ್ ನೋಡಿ, CAY 5364 ಕಂಪ್ಲೀಟ್ ಸೀರೀಸ್. 456 ಎಸ್ ಸೈಕಾಗಿದೆ. ವೆರಿ ನೈಸ್. ಏನದು? ಕಂಪನಿ ಸ್ಟಿಕ್ಕರ್ಸ್ ಆಗಿನ ಕಾಲದ್ದು ಮಾರುತಿ ಸುಜುಕಿ. ಏನ್ ಸುಜುಕಿ ಇದೆ ಮೊದಲು ಮಾರುತಿ ಸುಜುಕಿ ಇತ್ತು. ಜಪಾನ್ ಪೆಟ್ರೋಲ್ ಡೀಸೆಲ್ ಬ್ರೋ ನೀವ್ ಎಲ್ಲಿ ತಗೊಂಡ್ರಿ ಅಂತ ಏನಾದ್ರು ಹೇಳ್ಬೋದಾ? ಮೈಸೂರಲ್ಲಿ. ಸೊ ಇದಾಗಿತ್ತು ಇವತ್ತಿನ ಫನ್ ಫೀಲ್ಡ್ ವ್ಲಾಗ್. ಅಂದ್ರೆ ಸಿಕ್ಕಾಪಟ್ಟೆ ಫನ್ ಫೀಲ್ಡ್. ಸಂಡೇ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು ಅಂಡ್ ಮೆಮೊರೇಬಲ್ ಕೂಡ. ನೀವೇ ವ್ಲಾಗ್ ಕಂಪ್ಲೀಟ್ ನೋಡಿರ್ತೀರಾ. ತುಂಬಾ ಜನ ಮೀಟ್ ಮಾಡಿದ್ವಿ, ನಮ್ಮ ಫಾಲೋವರ್ಸ್ ಮೀಟ್ ಮಾಡಿದ್ವಿ, ಕನ್ನಡಿ ಟೀಮ್ ಮೀಟ್ ಮಾಡಿದ್ವಿ, ಹಾಡಿದ್ವಿ, ಕುಣಿದಿಲ್ಲ ಹಾಡಿದ್ವಿ, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಚೆನ್ನಾಗಿತ್ತು, ದೇವ್ರ ದರ್ಶನ ಆಯ್ತು. ಥ್ಯಾಂಕ್ ಯು. ಒಂಥರ ನಮ್ದು ಈ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಆಗಿ 1 year ಅಂತ ಹೇಳಿದ್ವಿ ನಾವು ಬೆಳಗ್ಗೆ. ಸೊ ಅದೊಂಥರ ತುಂಬಾ ಮೆಮೊರಬಲ್ ಆಗಿತ್ತು. ಹೌದು ಖಂಡಿತವಾಗಿ. ಅಂಡ್ ಯೂಟ್ಯೂಬ್ ವಿಡಿಯೋ ಚೆನ್ನಾಗಿ ಹೋಗ್ತಾ ಇದೆ, ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀರಾ. ಇದೇ ತರ ಸಪೋರ್ಟ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ತರ ವಿಡಿಯೋ ಮಾಡ್ಬೇಕು ಅನ್ನೋದು ಕಮೆಂಟ್ ಮಾಡಿ. ಖಂಡಿತ ಮಾಡೋಣ. ಎಲ್ಲರೂ ಕಣ್ ತುಂಬ ನಿದ್ದೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಖುಷಿಯಾಗಿರಿ. ಖುಷಿಯಾಗಿರಿ.